ರಾಕ್ಷಸರಿಗೆಲ್ಲ ಮಹಾಗುರು ಶುಕ್ರಾಚಾರ್ಯರಂತೆ. ಯಾವ ಕಾರ್ಯವನ್ನು ಮಾಡಬೇಕಾದರೂ ಹಿರಣ್ಯಾಕ್ಷ, ಹಿರಣ್ಯಕಶಪೋ, ಚಾಮುಂಡಾಸುರ, ಮೂಕಾಸುರ, ಭಸ್ಮಾಸುರ ಈ ರಾಕ್ಷಸರೆಲ್ಲ ಬಂದು ಶುಕ್ರಾಚಾರ್ಯರ ಬಳಿ ಬಂದು ಅವರ ಸಲಹೆಯನ್ನ ಪಡೆದು ಅವರ ಸಲಹೆಯಂತೆ ಅಂದ್ರೆ ಘೋರವಾದ ತಪಸ್ಸನ್ನ ಮಾಡಿ ಶಿವನಿಂದ ಬ್ರಹ್ಮನಿಂದ ಅಜೇಯವಾದ ವರವನ್ನ ಪಡಿತಾ ಇದ್ರಂತೆ. ಯಾವ ರಾಕ್ಷಸರು ಇಂತಹ ಶುಕ್ರಾಚಾರ್ಯರನ್ನ ಕಂಡರೆ 14 ಲೋಕಗಳು ಗೌರವವನ್ನ ಮಾನ್ಯತೆಯನ್ನ ಕೊಡುತ್ತೆ. ಕಾರಣ ಏನಪ್ಪಾ ಅಂದ್ರೆ ಮಂತ್ರ ಸಂಜೀವಿನಿ ವಿದ್ಯೆಯನ್ನ ಬಲ್ಲವರಾಗಿದ್ದಾರಂತೆ. ಮಂತ್ರ ಸಂಜೀವಿನಿ ವಿದ್ಯೆ ಅಂದ್ರೆ ಏನು? ಯಾರಿಗಾದರೂ ಸಾವು ಬಂದಾಗ ಪುನಃ ಜೀವವನ್ನು ಕೊಡತಕ್ಕಂಥ ವಿದ್ಯೆಯನ್ನು ಬಲ್ಲವರಾಗಿದ್ದಾರೆ ಶುಕ್ರಾಚಾರ್ಯರು. ಹಿಂದಿನ ಕಾಲದಲ್ಲಿ ನಮಗೆ ಶುಕ್ರ ದೇವರ ಆಶೀರ್ವಾದವು ಅತಿ ಅಗತ್ಯವಾಗಿ ಬೇಕು. ಯಾಕೆಂದ್ರೆ ಮಹಾಲಕ್ಷ್ಮಿಯ ಸೋದರರಿವರು. ಏನಪ್ಪಾ, ಕೊರೋನಾ ಕಾಲದಲ್ಲಿ ಆತ ಪಾನಿಪುರಿ ಗಾಡಿ ನುಕ್ಕೊಂಡು ಹೋಗ್ತಾ ಇದ್ದ. ಈಗ ಶಾಂತಿ ಸಾಗರ ಹೋಟ್ಲೆ ಓಪನ್ ಮಾಡಿಬಿಟ್ಟವನೇ ಅಂದ್ರೆ ಒಬ್ಬನೇ ಹೇಳ್ತಾನೆ ಶುಕ್ರ ದಶೆ ತಿರುಗಿಬಿಟ್ಟಿದೆ ಅವನಿಗೆ. ಅಂದ್ರೆ ಎಲ್ಲಿ ಐಶ್ವರ್ಯ, ಎಲ್ಲಿ ಮಹಾಲಕ್ಷ್ಮಿ ಇರ್ತಾಳೋ ಅಲ್ಲಿ ಗೌರವ ಮರ್ಯಾದೆಗಳು ಉಡ್ಕೊಂಡು ಹೋಗುತ್ತೆ. ಎಲ್ಲಿ ಐಶ್ವರ್ಯ ಮರ್ಯಾದೆ ಇರೋಲ್ವೋ ಅವನಿಗೆ ಯಾರು ಸನ್ಮಾನವೂ ಮಾಡುವುದಿಲ್ಲ. ಅಂತ ಶುಕ್ರ ದೇವರನ್ನ ಯಾವ ರೀತಿ ಪೂಜೆ ಮಾಡಬೇಕು ಎಂಬುದಾಗಿ ಬ್ರಾಹ್ಮಣೋತ್ತಮರು ಹೇಳ್ತಾ ಇದ್ದಾರೆ. ಹತ್ತಿ ಮರಕ್ಕೆ ಅರಿಶಿನ ಕುಂಕುಮವನ್ನಿಟ್ಟು, ಹತ್ತಿ ಮರ ಅಂದ್ರೆ ಏನು? ಹತ್ತಿ ಹಣ್ಣು ಬಿಡು ಹತ್ತಿ ಮರದಲ್ಲಿ ಭಗವಂತನ ವಾಸಸ್ಥಾನ. ಔದುಂಬರ ಮರಕ್ಕೆ ಅರಿಶಿನ ಕುಂಕುಮವನ್ನಿಟ್ಟು ಬಿಳಿಯ ಬಣ್ಣದ ಹೂಗಳಿಂದ ಆ ಶುಕ್ರ ದೇವರನ್ನ ಶೃಂಗರಿಸಿ ಬಿಳಿಯ ವಸ್ತ್ರವನ್ನ ಶುಕ್ರ ದೇವರ ಪಾದಕ್ಕೆ ಇರಿಸಿ ಈತನಿಗೆ ಅವರೇ ಕಾಳಿನಿಂದ ಮಾಡಿದಂತ ಪದಾರ್ಥವನ್ನ ನೈವೇದ್ಯ ಮಾಡಬೇಕು. ಅಷ್ಟೇ ಅಲ್ಲ, ಶುಕ್ರವಾರ ಹುಟ್ಟಿದಂತ ಹೆಣ್ಣು ಮಕ್ಕಳಿಗೆ ಬೇಗ ಕಂಕಣ ಭಾಗ್ಯ ಕೂಡ ಬರ್ತದೆ. ಶುಕ್ರವಾರ ಹುಟ್ಟಿರೋ ಹೆಣ್ಮಕ್ಳು ಯಾರನ್ನ ಇದ್ದಾರ ಇಲ್ಲಿ? ಅವ್ರೇನಿಲ್ಲ, shaadi.com bharat.com ಅಗತ್ಯನೇ ಇಲ್ಲ. ಬ್ರೋಕರ್ಸ್ ಎಲ್ಲ ದುಡ್ಡು ಕೊಟ್ಟು ನಮ್ಗೆ ಈ ತರ ಹುಡುಗ ಬೇಕು ಅಂತ ಕೇಳೋ ಅಗತ್ಯನೇ ಇಲ್ಲ. ಗಾಡ್ ಗಿಫ್ಟ್ ಅವ್ರಿಗೆಲ್ಲ. ಶುಕ್ರವಾರ ಹುಟ್ಟಿರೋರಿಗೆ ಕಂಕಣ ಭಾಗ್ಯ ಮನೆಗೆ ಕೂಡ್ಕೊಂಡು ಬರ್ತದೆ. ಆದ ಕಾರಣ ಶುಕ್ರವಾರ ಹುಟ್ಟಿರೋ ಹೆಣ್ಣು ಮಕ್ಕಳು ಅತ್ತೆ ಮನೆ ಕೀರ್ತಿ ತರ್ತಾರೆ. ಅಂದ್ರೆ ತವ್ರ ಮನೆ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಅವ್ರ ಮನೆ ಮೇಲೂ ಪ್ರೀತಿ ಇರುತ್ತೆ. ಅಂದ್ರೆ ಮೊದಲ ಸ್ಥಾನವನ್ನ ಅತ್ತೆ ಮನೆ ಕೊಡ್ತಾರೆ ಎಂಬುದಾಗಿ ಹೇಳುತ್ತಾ ಇಂತಹ ಮಹಾನುಭಾವನನ್ನ ಯಾವ ರೀತಿ ಪೂಜೆ ಮಾಡಬೇಕು ವೆಂಕಟೇಶ್ವರ ಮಂಗಳಾರತಿ ಮಾಡಿ. ಓಂ ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ತಂ ಶ್ರೀ ಶುಕ್ರ ಭಗವಾನ್ ಪ್ರಣಮಹಮ್ಯಹಂ. ಓಂ ನಮೋ ಶುಕ್ರದೇವ ಆವಾಹಯಾಮಿ, ಶುಕ್ರದೇವ ಪೂಜಯಾಮಿ, ಓಂ ಶುಕ್ರದೇವ ಸ್ಥಾಪಯಾಮಿ. ಅಮ್ಮ ಕೋಮಲವರೇ ತುಪ್ಪ ಹಾಕಿ. ಓಂ ನಮೋ ಶುಕ್ರದೇವಾಯ ಸ್ವಾಹ, ಓಂ ನಮೋ ಮಹಾಲಕ್ಷ್ಮೀ ಸೋದರಾಯ ಸ್ವಾಹ, ಸರ್ವ ಐಶ್ವರ್ಯ ಪ್ರದಾಯಕಾಯ ಸ್ವಾಹ. ಕಡೆ ಚರಣ ಎಲ್ಲರೂ ಹೇಳಿ. ಓಂ ನಮೋ ಶ್ರೀ. ಐಶ್ವರ್ಯ ಎಲ್ಲರಿಗೂ ಬೇಕಲ್ಲೇನಪ್ಪ? ಐಶ್ವರ್ಯ ಇದನ್ನೇ BTS ಬಸ್ ಹತ್ತು ಅನ್ನೋದು ಇಲ್ಲ, ನೀನ್ ನಡ್ಕೊಂಡು ಬಾ ಅಂತಾರೆ. ಆದ ಕಾರಣ ಮಹಾಲಕ್ಷ್ಮಿ ಎಲ್ಲರಿಗೂ ಬೇಕು. ಲಕ್ಷ್ಮಿ ಎಲ್ಲಿರ್ತಾಳೋ ಅಲ್ಲಿ ಗೌರವ ಮರ್ಯಾದೆ ಎಲ್ಲರೂ ಗಟ್ಟಾಗೋಸ್ಕರವಾಗಿ ಹೇಳಿ. ಮಹಾಲಕ್ಷ್ಮಿ ನಿಮ್ ಮನೆಗೆಲ್ಲ ಬರ್ಲಿ. ಓಂ ಓಂ ನಮೋ ಶ್ರೀ ಶುಕ್ರದೇವ ಭಾರ್ಗವನೇ ಲಕ್ಷ್ಮೀ ಸೋದರನೇ ನಿಮ್ಮ ಪಾದಾರವಿಂದಗಳಿಗೆ ನಮೋ